ಆಸ್ತಿ ಪತ್ರ. ಶಂಕರ, ದಯವಿಟ್ಟು ನನ್ನ ಕ್ಷಮಿಸು. ಒಂದು ಒಳ್ಳೆ ಮಂತಂದಲ್ಲಿ ಬೆಳೆದ ಹುಡುಗಿ ಕೆಟ್ಟ ಪರಿಸ್ಥಿತಿಲಿ ಬೆಳೆದು ನೀನ್ ಕೆಟ್ಟೋಗಿದ್ಯಾ, ನೀನ್ ಒಳ್ಳೆಯವ್ಳು ಮಾಡ್ಬೇಕು ಅಂತ ಇಷ್ಟೆಲ್ಲ ಮಾಡಿದೆ. ಈಗ ನೀನ್ ಬಡತನ ಸಿರಿತನ ಎರಡೂ ನೋಡಿದ್ಯಾ. ಜೀವನ ಏನು ಅಂತ ಚೆನ್ನಾಗಿ ಅರ್ಥ ಆಗಿದೆ. ಇನ್ ಮುಂದೆ ಹೇಗ್ ಬದುಕ್ಬೇಕು ನೀನೇ ನಿರ್ಧಾರ ಮಾಡ್ಕೋ. ಶಂಕರ, ನನಗೆ ಕೊಡ್ಬೇಕಾಗಿರೋದು ಏನ್ ಗೊತ್ತಾ? ಪ್ರೀತಿ, ವಿಶ್ವಾಸ. ನಾನು ಎದುರಿಗೆ ಸಿಕ್ಕಾಗ ಅಕ್ಕರೆಯಿಂದ ಮಾತಾಡಿಸಿ ಮಮತೆ ತೋರಿಸಿದ್ರೆ ಅದನ್ನೇ ಬಡ್ಡಿ ಅನ್ಕೋತೀನಿ. ನಿಮ್ ಮನೆ ಮಗಳ ತರ ನಿಮ್ಮನ್ನ ನೋಡ್ಕೊಂಡ್ರೆ ಅದನ್ನೇ ಚಕ್ರ ಬಡ್ಡಿ ಅನ್ಕೋತೀನಿ. ನನ್ನ ಪಾಪಗಳನ್ನೆಲ್ಲ ನೀವು ಪೂರ್ತಿಯಾಗಿ ಕ್ಷಮಿಸಿದ್ದೀನ ನನ್ನ ಅಸಲು ಚುಕ್ತ ಆಗುತ್ತೆ. ಅಲ್ಲಮ್ಮ, ಇರೋ ಬರೋ ದುಡ್ಡನ್ನೆಲ್ಲ ನೀವು ನಮಗೆ ಕೊಟ್ಬಿಟ್ರೆ ನಿಮ್ ಗತಿ? ನನ್ನ ಆಸ್ತಿ ಅಲ್ಲಿದೆ. ಇನ್ನು ಮುಂದೆ ನಾನು ಹೇಗ್ ಬದುಕಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ. ಇನ್ಮೇಲೆ ನೀನ್ ಎಲ್ಲಿರ್ತೀಯೋ ಅದೇ ನಾನಿರ್ಬೇಕಾದ ಜಾಗ. ಈ ಮನೆನೇ ನನ್ನ ದೇವಸ್ಥಾನ, ಇವರೇ ನನ್ನ ದೇವರು. ದಯವಿಟ್ಟು ನನ್ನ ಕ್ಷಮಿಸಿ. ಶಂಕರ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಬೇರೆ ಯಾವುದೂ ಇಲ್ಲ ಕಣೋ. ಈ ಹುಡುಗಿ ನಿಜವಾಗ್ಲೂ ಬದಲಾಗಿದ್ದಾಳೆ. ನಿನ್ನೆ ನಂಬ್ಕೊಂಡು ಬಂದಿರೋ ಇವಳನ್ನ ದೂರ ಮಾಡಬೇಡ ಕಣೋ. ಹೌದು ಕಣ, ಅವಳ ಹತ್ರ ಇರೋದನ್ನೆಲ್ಲ ಹಂಚಿಬಿಟ್ಟು ಎಲ್ಲಾನು ಕಳ್ಕೊಂಡು ಅನಾಥಿಯಾಗಿ ನಿಂತಿದ್ದಾಳೆ. ಅವಳು ನಿನ್ನನ್ನೇ ನಂಬಿರೋದು, ಅವಳಿಗೆ ನೀನೇ ಎಲ್ಲ.